ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಇವತ್ತು ಮತ್ತೊಂದು ಹೊಸ ವಿಚಾರದ ಕುರಿತು ತಮ್ಮೆಲ್ಲರ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತು. ಆ ಕಾರಣದಿಂದ ತಮ್ಮೆಲ್ಲರ ಮುಂದೆ ಒಂದು ಹೊಸ ವಿಷಯದ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇಂದಿನ ದಿನಗಳಲ್ಲಿ ನಾವು ಅತ್ಯಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂತಂದ್ರೆ ಎಲ್ಲ ಬೆಲೆಗಳು ತುಟ್ಟಿಯಾಗಿವೆ. ಅದೇ ತರ ಸಂಸಾರ ನಡೆಸುವುದೇ ಒಂದು ವಜ್ಜಿಯಾದಂಥ ಸಂದರ್ಭ ಬಂದಿದೆ. ಅದರ ಜೊತೆಗೆ ಮಕ್ಕಳ ಬಗ್ಗೆ ಗಮನ ಕೊಡುವಂತ ಒಂದು ಸಮಯ ಕೂಡ ಇದು ಆಗಿದೆ. ಯಾಕೆಂತಂದ್ರೆ ಪರೀಕ್ಷೆಗಳು ಹತ್ರ ಬರ್ತಾ ಇವೆ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಇಷ್ಟು ದಿನಗಳ ಒಂದು ಪಾಠ ಪ್ರವಚನದ ಬಗ್ಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಯಾಕಂತಂದ್ರೆ ವಾರ್ಷಿಕ ಪರೀಕ್ಷೆಗಳು ಸಮೀಪ ಬರ್ತಾ ಇವೆ. ಆ ಮಗುವಿನ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಬೇಕಾಗ್ತದೆ. ಅವರು ಓದಿನ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಿರ್ಣಾಯಕ ಘಟ್ಟದಲ್ಲಿ ಇರ್ತಾರೆ ಮಕ್ಕಳು. ವಾರ್ಷಿಕ ಪರೀಕ್ಷೆ ಅನ್ನುವಂತ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಮ್ಮ ಮಕ್ಕಳು ಇರೋದ್ರಿಂದ ನಾವು ಮಗುವಿನ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಂದು ಗಮನ ಕೊಡ್ಬೇಕಾಗ್ತದೆ. ಅಂತ ಒಂದು ಸಮಯದಲ್ಲಿ ನಾವೀಗ ಇದ್ದೀವಿ. ಆ ಕಾರಣದಿಂದ ಬಂಧುಗಳು ಎಲ್ಲರೂ ತಮ್ಮ ಮಕ್ಕಳ ಒಂದು ಅಭ್ಯಾಸದ ಬಗ್ಗೆ ಅಥವಾ ಎಲ್ಲರೂ ತಮ್ಮ ಮಕ್ಕಳ ಒಂದು ಉನ್ನತಿಯ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಆ ಮಗುವಿನ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ಬೇಕಾಗ್ತದೆ. ಕಾರಣ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳದ ಒಂದು ಅಭ್ಯಾಸದ ಪಠ್ಯಕ್ರಮದ ಬಗ್ಗೆ ಅವ್ರು ಇಲ್ಲಿವರೆಗೂ ಏನ್ ತಯಾರು ಮಾಡ್ಕೊಂಡಿದ್ದಾರೆ, ಆ ವಾರ್ಷಿಕ ಪರೀಕ್ಷೆಯಲ್ಲಿ ಅವರು ಯಾವ ತರ ಒಂದು ಅಟೆಂಡ್ ಮಾಡ್ತಾರೆ, ಯಾವ ತರ ಬರೀತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ. ಆ ಕಾರಣದಿಂದ ಎಲ್ಲರೂ ನಾವು ಈ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ತಾ ನಮ್ಮ ಮಕ್ಕಳನ್ನ ಯಶಸ್ಸಿಗಾಗಿ ನಾವು ಕೂಡ ಒಂದು ಸಮಯವನ್ನ ಕೊಡೋಣ ಅಂತ ಹೇಳಿ ಈಗ ಮುಖ್ಯವಾದ ವಿಚಾರವನ್ನ ತಮ್ಮೆಲ್ಲರೆದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಬಂಧುಗಳೇ, ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ ಅಂತ ಹೇಳ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ ಅಂತೆ. ನೋಡ್ರಿ, ನಾವು ಮನುಷ್ಯರಿಗೆ ಮಾತ್ರ ಅದು ಎಲ್ಲವೂ ಭಾರ. ಅವಶ್ಯಕತೆ ಮುಗಿದ ಮೇಲೆ ಮನುಷ್ಯರಿಗೆ ಮಾತ್ರ ಎಲ್ಲವೂ ಭಾರ. ಹೇಗೆ ಅಂತಂದ್ರೆ ಮಡೆದು ಬಂದ ಮೇಲೆ ಒಡ ಹುಟ್ಟಿದವರು ಭಾರ ಅಂತ ಹೇಳ್ತಾರೆ. ನೋಡ್ರಿ, ಮಡದಿ ಬರೋವರೆಗೂ ಒಡ ಹುಟ್ಟಿದವರೇ ನಮ್ಮನ್ನ ಹೊತ್ತು ತಂದೆ ತಾಯಿಗಳು ಹೊತ್ತು ನಮ್ಮನ್ನ ಸಾಕಿರ್ತಾರೆ. ನಮ್ಮ ಒಳ ಹುಟ್ಟಿದವರು ನಮ್ಮನ್ನ ಬೇಕು ಬೇಡಗಳನ್ನ ಗಮನಿಸಿ ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡಿ ಬೆಳೆಸಿರ್ತಾರೆ. ನಾವು ಒಂದು ಸ್ಥಿತಿಗೆ ಬಂದಾಗ ಅವರೇ ಗುರುತಿಸಿ ನಮಗೆ ಮದುವೆ ಕೂಡ ಮಾಡ್ತಾರೆ. ಆದ್ರೆ ಮಡದಿ ಬಂದಾಗ ಇಷ್ಟೆಲ್ಲ ಮಾಡಿದವರು ನಮಗ್ ಭಾರ ಅಂತ ಹೇಳ್ತಾರೆ. ಅದಕ್ಕೆ ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಭಾರ ಅಂತ ಹೇಳ್ತಾರೆ. ಆನಂತರ ಆಸ್ತಿ ಭಾಗವಾದ ಮೇಲೆ ಹೆತ್ತವರು ಭಾರ ಅಂತ. ನೋಡ್ರಿ, ನಮ್ಮನ್ನ ಸಾಕಿ ಸಲಹಿ ನಮಗ್ ಬೇಕು ಬೇಡಗಳನ್ನೆಲ್ಲ ನೀಡಿದಂತ ಹೆತ್ತವರು ನಮ್ಮ ಒಂದು ಸಣ್ಣ ವಯಸ್ಸಿನಿಂದ ದೊಡ್ಡವನನ್ನು ಮಾಡಿ ನಮಗ್ ಮದುವೆ ಮಾಡಿ ನಮ್ಮ ಹೌದು ಅಲ್ಲಗಳನ್ನೆಲ್ಲ ನೋಡಿದಂಥವ್ರು ಆಸ್ತಿ ಭಾಗ ಆದ್ಮೇಲೆ ಭಾರ ಆಗ್ತಾರಂತೆ. ಇದಕ್ಕೆ ಉದಾಹರಣೆ ನೀವೆಲ್ಲ ನೋಡ್ತಾನೆ ಇದ್ದೀರಿ ಈಗಿನ ಕಾಲದಲ್ಲಿ. ತಂದೆ ತಾಯಿಗಳು, ನೀನು 6 ತಿಂಗಳ ತಾಯಿನ ಇಟ್ಕೋ, ನಾ 6 ತಿಂಗಳ ತಂದೆನ ಇಟ್ಕೋತೀನಿ. ಅಥವಾ ನೀ 6 ತಿಂಗಳ ತಂದೆನ ಇಟ್ಕೋ, ನಾ 6 ತಿಂಗಳ ತಾಯಿನ ಇಟ್ಕೋತೀನಿ. ಅಥವಾ ಅವ್ರನ್ನ ಎಲ್ಲಾದ್ರೂ ಇಟ್ಬಿಡೋಣ, ತಿಂಗಳ ಖರ್ಚು ಕೊಡೋಣ. ಅಥವಾ ಮುಂದುವರಿದ ಪಟ್ಟಣಗಳಲ್ಲಿ ಆ ತಂದೆ ತಾಯಿನ ಒಯ್ದು ಅನಾಥಾಶ್ರಮದಲ್ಲಿ ಇಟ್ಬಿಡ್ತಾರೆ. ಯಾಕಂತಂದ್ರೆ ಅವ್ರು ಭಾರ ಅನ್ನಿಸ್ತಾರೆ. ಯಾಕೆ ಭಾರ ಅನ್ನಿಸ್ತಾರೆ? ನಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಗೆ ಅವರು ಅಡ್ಡ ಆಗ್ತಾರೆ. ಅವರು ಪ್ರತಿಯೊಂದಕ್ಕೂ ಏನಾದ್ರೂ ತಮಗೆ ತಿಳಿದ ಒಳ್ಳೆಯ ಮಾತುಗಳನ್ನು ಹೇಳಿದ್ರೆ ಅದು ನಮಗೆ ಕೆಟ್ಟದ್ದು ಅನಿಸ್ತಿರ್ತದೆ. ಅದಕ್ಕೆ ಅವರು ಆಸ್ತಿ ಭಾಗ ಆದ್ಮೇಲೆ ಅವರು ಭಾರ ಅನ್ನಿಸ್ತಾರೆ. ನನ್ನ ಪಾಲಿನ ನನಗ್ ಬಂತಪ್ಪ ಸಾಕು, ಇಷ್ಟೇನೇ ವಿಚಾರ ಮಾಡ್ತಿರ್ತಾನೆ ಮನುಷ್ಯ. ಆದ್ರೆ ನನ್ನನ್ನ ಹೆತ್ತವರು, ನನ್ನನ್ನು ಪಾಲನೆ ಪೋಷಣೆ ಮಾಡಿದವರು, ಅವರ ಬಗ್ಗೆ ಅವನಿಗೆ ವಿಚಾರ ಇರಂಗಿಲ್ಲ. ಅದಕ್ಕೆ ಆಸ್ತಿ ಭಾಗ ಆದ್ಮೇಲೆ ಹೆತ್ತವರು ಭಾರ ಅಂತೆ. ಆನಂತರ ಮೋಹ ಕಳೆದ ಮೇಲೆ ಸಂಸಾರ ಭಾರ ಅಂತ ಹೇಳ್ತಾರೆ. ಇದು ಬಹಳಷ್ಟು ಜನಜನಿತವಾದಂತ ಮಾತು. ಇರೋವರೆಗೂ ಬಡದಾಡಿ ಸಂಸಾರ ಮಾಡಿರ್ತಾರೆ. ಎಲ್ಲವನ್ನು ಕಟ್ಟಿರ್ತಾರೆ, ಮನೆ ಕಟ್ಟಿರ್ತಾರೆ, ಹೊಲ ತೆಗೆದಿರ್ತಾರೆ.
ಆನಂತರ ಬಂಗಾರ ಬೆಳ್ಳಿ ಮಾಡಿರ್ತಾರೆ, ಆಸ್ತಿಗಳನ್ನ ಮಾಡಿರ್ತಾರೆ, ಅದು ಬೇಕು ಇದು ಬೇಕು, ನನ್ನ ಹೆಂಡತಿ ಬೇಕು, ನನ್ನ ಮಕ್ಕಳಿಗೆ ಬೇಕು, ಎಲ್ಲಾನು ಮಾಡಿರ್ತಾರೆ, ಎಲ್ಲಾನು ರೆಡಿ ಮಾಡಿರ್ತಾರೆ. ರೆಡಿ ಮಾಡಿ 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 ತನ್ನತನವನ್ನ ಕಳೆದುಕೊಂಡು ಇನ್ನೊಬ್ಬರಿಗಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಾಗ ಸಂಸಾರ ಒಂದು ರೀತಿಗೆ ಬಂದಾಗ, ಒಂದು ಸ್ಥಿತಿಗೆ ಬಂದಾಗ ಆ ಸಂಸಾರ ಕಟ್ಟಿದಂತ ವ್ಯಕ್ತಿಗೆ ಏನಾಗ್ತದ್ರಿ? ಮೋಹ ಕಡಿಮೆ ಆಗಕ್ ಚಲೋ ಆಗ್ತದೆ. ಯಾಕಂತಂದ್ರೆ ಮನೆಯಲ್ಲಿರ್ತಕ್ಕಂಥ ವಾತಾವರಣ, ಅವನು ಭಾರವಾಗಿರ್ತಾನೆ, ಅವನನ್ನು ಎಲ್ಲಾದ್ರೂ ಇಡ್ಬೇಕಂತ ಹೇಳಿರ್ತಾರೆ, ಅಥವಾ ಮನೆಯ ಎಲ್ಲ ಸದಸ್ಯರು ಅವನನ್ನ ಕಡೆಗಣಿಸ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅವನಿಗೆ ಏನಿಸ್ತದೆ? ಸಂಸಾರದ ಮೇಲೆ ಜಿಗುಪ್ಸೆ ಬರ್ತದೆ. ಸಂಸಾರದ ಮೇಲೆ ಜಿಗುಪ್ಸೆ ಬಂದಾಗ ಆ ಸಂಸಾರದ ಮೇಲೆ ಇರ್ತಕ್ಕಂಥ ವ್ಯಾಮೋಹನೆ ಅವನು ಕಳ್ಕೊಂಡ್ಬಿಡ್ತಾನೆ. ಏನ್ ಮಾಡಿದ್ರು ಏನದ ಬಿಡು, ಇಷ್ಟೇ ಅಲ್ಲ ಅಂತಂತ ಹೇಳಿ. ಅದಕ್ಕೆ ಮೋಹ ಕಳೆದ ಮೇಲೆ ಸಂಸಾರ ಭಾರ ಆಗಿಬಿಡ್ತದಂತೆ. ಆಗ ಆ ವ್ಯಕ್ತಿಗೆ ಅನಿಸ್ತದೆ, ನಾನು ಎಷ್ಟು ಮಾಡಿದ್ರು ಇಷ್ಟೇ ಇದೆ, ನಾನು ಇನ್ಯಾಕೆ ಮಾಡ್ಲಿ, ಇದು ನನಗೆ ಭಾರ ಅನಿಸ್ಲಿಕ್ಕತ್ತದ, ಭಗವಂತ ನನಗೆ ಮುಕ್ತಿ ಕೊಟ್ಟು ಬಿಡು ಅಂತ ಕೇಳ್ತಿರ್ತಾನೆ. ಹಂಗ ಕೇಳದಂತ ವ್ಯಕ್ತಿಗೆ ತನ್ನ ಸಂಸಾರನೇ ತನಗೆ ಭಾರ ಅನಿಸ್ತಾ ಇರ್ತದೆ. ಆನಂತರ ಅತಿಯಾದ ಸಂಪತ್ತು ಬಂತಂದ್ರೆ ಎಲ್ಲರೂ ಭಾರ ಆಗ್ತಾರೆ. ಅತಿಯಾದ ಸಂಪತ್ತು ಇತ್ತಂದ್ರೆ, ಏನು ಇಲ್ಲದ ವ್ಯಕ್ತಿಗೆ ಅತಿಯಾದ ಒಂದು ಸಂಪತ್ತು ಬಂತಂದ್ರೆ ತನ್ನ ಎದುರಿಗೆ ಕಾಣತಕ್ಕಂತ ಎಲ್ಲರೂ ಅವನಿಗೆ ಭಾರ ಅನಿಸ್ತಿರ್ತಾರೆ. ಯಾಕಂತಂದ್ರೆ ಅವರೆಲ್ಲ ಕನಿಷ್ಠ ಆಗ್ಬಿಡ್ತಾರೆ ಅವನ ಎದುರಿಗೆ. ಅವನ ಬಲ್ಲಿ ಏನಿದೆ, ನನ್ನಲ್ಲಿ ಇದು ಇದೆ, ಅವನ ಯಾರು, ಇವ ಯಾರು, ಅವನ ಹತ್ರ ಏನು, ಇವನ ಹತ್ರ ಏನು, ಅವನಿಗೆ ಯಾಕೆ ನಾನು ಕಿಮ್ಮತ್ ಕೊಡ್ಬೇಕು, ಈ ತರದ ಒಂದು ಮನೋಭಾವನೆ ಅವನ ಹತ್ರ ಬೆಳೀತಾ ಇರ್ತದೆ. ಅದು ಸಂಪತ್ತು ಬಂದಾಗ ಎದುರಿನವರೆಲ್ಲರೂ ಆ ವ್ಯಕ್ತಿಗೆ ಭಾರ ಅಂತ ಅನಿಸ್ತಾ ಇರ್ತದೆ. ಅದೇ ತರ ಅತಿಯಾದ ವಿದ್ಯೆ ಗರ್ವಿಷ್ಠನಾಗುವಂತ ಒಂದು ವಿದ್ಯೆಯನ್ನ ಅವನು ಕಲ್ತಿದ್ನಂತಂದ್ರೆ ಅವನ ಎದುರಿಗಿರತಕ್ಕಂತ ಎಲ್ಲರೂ ಕೂಡ ಭಾರ ಅನಿಸ್ತಿರ್ತಾರೆ. ಯಾಕಂದ್ರೆ ನಾನು ಶಾಣೆ, ನಾನು PhD, ನಾನು ಅದು ಪಡೆದೆ, ಇದು ಪಡೆದೆ, ಅಲ್ಲಿ ಪ್ರಶಸ್ತಿ ಪಡೆದೆ, ಇಲ್ಲಿ ಪ್ರಶಸ್ತಿ ಪಡೆದೆ ಅನ್ನುವಂತ ಮನೋಭಾವನೆಯಲ್ಲಿ ಆ ವ್ಯಕ್ತಿ ಕಾಲ ಕಳೀತಿರ್ತಾನೆ. ಅಂತವನ ಎದುರಿಗೆ ಸ್ವಲ್ಪ ವಿದ್ಯೆ ಇದ್ದವ್ರಿಗೂ ಭಾರ ಅನಿಸ್ತಿರ್ತಾರೆ. ಅತಿ ವಿದ್ಯೆ ಗರ್ವಿಷ್ಠ ಅಂತ ಹೇಳ್ತಾರ. ಅಂದ್ರೆ ಅತಿ ವಿದ್ಯೆ ಇದ್ರೆ ಅವನಿಗೆ ಗರ್ವ ಬರ್ತದಂತೆ, ಅದು ಬರಬಾರದು. ಯಾಕಂತಂದ್ರೆ ಆ ವಿದ್ಯೆ ಅನ್ನೋದು 4 ಜನರ ಜೊತೆ ಹಂಚಿಕೊಂಡು ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಆ ವಿದ್ಯಾ ದೇವತೆ ಆ ವ್ಯಕ್ತಿಗೆ ಹೆಚ್ಚಿನ ಒಂದು ವಿದ್ಯೆಯನ್ನು ಧಾರೆ ಎರೆದಿರ್ತಾಳೆ. ಆದ್ರೆ ಆ ವ್ಯಕ್ತಿಗೆ ಗರ್ವ ಬಂತಂದ್ರೆ ಆ ವಿದ್ಯೆಗೂ ಬೆಲೆ ಇಲ್ಲ, ಆ ವ್ಯಕ್ತಿಯಲ್ಲಿ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಬೆಲೆ ಇರಂಗಿಲ್ಲ. ಆಗ ಆ ಎದುರಿಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅವನು ಭಾರ ಅಂತ ತಿಳ್ಕೊತಾನೆ. ಇದು ಅತಿಯಾದ ವಿದ್ಯೆ ಇದ್ದ ವ್ಯಕ್ತಿಯಲ್ಲಿ, ಗರ್ವಿಷ್ಠ ವ್ಯಕ್ತಿಯಲ್ಲಿ. ಹಾಗಂತೇಳಿ ಎಲ್ಲರೂ ಈ ಒಂದು ವಿಷಯದಲ್ಲಿ ಬರ್ತಾರಂತಲ್ಲ, ಹಲವಾರು ವ್ಯಕ್ತಿಗಳು ಮಾತ್ರ ಅತಿ ಗರ್ವ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ಅನುಸರಿಸುವಂತ ಮಾತು ಇದು. ಅತಿಯಾದ ವಿದ್ಯೆ ಇದ್ದವನಿಗೂ ಕೂಡ ಏನಾಗ್ತದೆ? ಎದುರಿಗಿರ್ತಕ್ಕಂಥ ವ್ಯಕ್ತಿ ಭಾರ ಅನಿಸ್ತಾನಂತೆ. ಅದಕ್ಕೆ ನಾವು ಎಷ್ಟೇ ಬರಲಿ ನಮಗೆ ಈ ಭಗವಂತ ಎಷ್ಟನ್ನು ನೀಡಿರ್ತಾನ ಅಷ್ಟರಲ್ಲಿ ಯಾರು ಸುಖ ಪಡ್ತಾರೆ ನೋಡಿ, ಅವರನೇ ಸಂತುಷ್ಟಿಗಳು, ಅವರನೇ ಒಳ್ಳೆಯ ವ್ಯಕ್ತಿಗಳು. ಯಾವುದೇ ಆಗಲಿ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ ಅಂತ ಯಾರಿಗೆ ಅನಿಸ್ತಾ ಇರ್ತದೆ ನೋಡಿ, ಅವನು ಸಮಾಜದಲ್ಲಿ ಅತ್ಯಂತ ಗರ್ವಿಷ್ಠ ವ್ಯಕ್ತಿ ಅಂತ ಅನ್ಸ್ಕೊಳ್ತಾನೆ. ಅವನಿಗೆ ಸಮಾಜದಲ್ಲಿ ಬೆಲೆ ಇರಲ್ಲ. ಎದುರಿಗೆ ಬೆಲೆ ಕೊಡ್ತಿರ್ತಾರೆ, ನಂತರ ಹಿಂದಿನಿಂದ ಮಾತುಗಳು ಬರ್ತಾ ಇರ್ತವೆ. ಈ ಎಲ್ಲ ವಾಕ್ಯಗಳನ್ನ ನಾನು ನೋಡ್ತಾ ಇದ್ದೆ. ಅದು ಏನೋ ಒಂದು ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ, ಎಷ್ಟೊಂದು ಸರಳವಾದಂತ ಒಂದು ಲೈನ್ ಇತ್ತು. ಅದ್ರ ಬಗ್ಗೆ ನಾನು ತೆಗಿತಾ ಹೋದಾಗ ಇಷ್ಟು ಕೆಲವೊಂದು ಸಣ್ಣ ವಿಚಾರಗಳು ನನಗೆ ಸಿಕ್ಕವು. ಅದನ್ನೇ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತುತಪಡಿಸಿದೆ. ಇದು ಒಳ್ಳೇದನ್ಸಿತ್ತು ಅಂತಂದ್ರೆ ನೀವು ಕೂಡ ಯಾವುದೇ ಗರ್ವ ಪಡದೆ ಸಮಾನರಾಗಿ ಬಾಳೋಣ, ಬದುಕೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೂಡ ಇನ್ನೊಂದ್ಸಾರಿ ವಿಚಾರ ಮಾಡೋಣ. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ನಮಗೆ ಭಾರನ ಹೌದು ಅಲ್ಲೋ ಅನ್ನೋದನ್ನ ವಿಚಾರ ಮಾಡಿ ನಮ್ಮ ಮುಂದಿನ ಜೀವನವನ್ನ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೇದನ್ಸಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ತರ ಲೈಕ್ ಮತ್ತು ಕಮೆಂಟ್ ಅನ್ನು ಕೊಡೋದು ಮರಿಬೇಡ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.